ನವೆಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಏನೈತಲ್ರಿ, ಈಗ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಸರಳ ಇಲ್ಲ. ಇವ್ರು ತಿಳ್ಕೊಂಡಿರ್ಬೇಕು, ಏನು ಕ್ರಾಂತಿ ಆಗೋದು ಅಷ್ಟು ಸರಳ ಇಲ್ಲ. ಯಾವುದು ಹೊಡೆದು ಬಂದ್ರೂ ನಮ್ಮಲ್ಲಿ ಕೆಲವು ಮಂದಿ ಕೂತಾರೆ, ಉಪಮುಖ್ಯಮಂತ್ರಿ ಆಗಬೇಕು, ಅವರು ಉಪಮುಖ್ಯಮಂತ್ರಿ ಆಗಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ. ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವ್ರದೊಡ ಸರ್ಕಾರ ಮಾಡಿದ್ರೆ ನಾವು ಮುಣಿಗೆ ಹೋಗ್ತೀವಿ. ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ. ಇವರೇ ಸರ್ಕಾರ ಮುಂದುವರಿತದೆ. ಇವ್ರು ಎಷ್ಟು ಹಾಳಾಗಬೇಕು ಹಾಳಾಗಿ ಹೋಗ್ತಾರೆ. ಮುಂದೆ ಜನ ಹಿಂದೆ ಒಮ್ಮೆ ವೀರೇಂದ್ರ ಪಾಟೀಲರು KPCC ಅಧ್ಯಕ್ಷರಿದ್ದಾರೆ, 184 ವಿಧಾನಸಭೆ ಬಂದಿಲ್ಲ. ಹಂಗೆ ಕರ್ನಾಟಕದಲ್ಲಿ ಹಿಂದೂ ಪರವಾದಂಥ ಒಂದು ಸರ್ಕಾರ ಬರ್ತದೆ. DK ಶಿವಕುಮಾರ್ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡ್ಬರ್ಬೋದು ಪ್ಲಾನ್ ಯಾರು ಆ BJP ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಇಲ್ಲ ನೋಡ್ರಿ, ಇಲ್ಲಿ ನೋಡಿದವರು ಎಲ್ಲ ಈಗ DK ಶಿವಕುಮಾರ್ ಭದ್ರಕೋಟೆ ತಿಳ್ಕೊಂಡು ಬಲ್ಲೇ ನಾ ಬಂದೀನಿ. ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ. ಮುಂದಿನ ಚುನಾವಣೆಯಲ್ಲಿ ಇಲ್ಲೇ BJP ಅಥವಾ ಹಿಂದೂ ಪರವಾದಂಥ ಅಲ್ಲೇ ಐತಿ. ಈಗ ಅವ್ರನ್ನ ತೊಗೊಂಡು ಬಂದು ಇವ್ರು ಮಾಡಿದ್ರೆ ನಾವೆಲ್ಲ ಮುಣಿಗೆ ಹೋಗ್ಬಿಡ್ತೀವಿ. ಈಗ ಏನು ಟೀಕಾ ಮಾಡೋರು ಹೇಳ್ರಿ ನೋಡಿ. ನಾಳೆ ವಿಧಾನಸಭೆ ಪ್ಲ್ಯಾನ್ ಇತ್ತು, ಕೈ ಬಿಟ್ಟಾರೆ. ಪ್ಲ್ಯಾನ್ ಅವರೇ ವಿಜೇಂದ್ರ ಎಲ್ಲ ಒಂದು 6 ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡೋರಲ್ಲ. ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ BJP ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿದ್ರು. ಅವ್ರು ಏನು ಹೇಳಿದ್ರಂದರೆ, ವಿಜೇಂದ್ರ ಮತ್ತು DK ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗಬೇಕಂತೇಳಿ ಒಪ್ಪಂದ ಆಗಿದೆ. ಇವರು 50ರಿಂದ 60 MLAಗಳನ್ನು ತೊಗೊಂಡು ಬರ್ತೀನಿ ಅಂತ ಇವ್ರು ಹೇಳ್ಯಾರ. ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡ್ದವ್ರು. ಅವ್ರಿಗೆ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ DK ಶಿವಕುಮಾರಿಂದ 10ರಿಂದ 12 ಜನ ಅಟ್ಟೆ ಅದಾರ. ಇದು ವಿಫಲ ಆಗ್ತದೆ, ಇದು ಕೈ ಹಾಕಬೇಡ್ರ ಅಂದ ಮ್ಯಾಗ ಬಿಟ್ಟರು. ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತಂದ್ರೆ, ಯತ್ನಾಳಿದ್ರೆ DK ಶಿವಕುಮಾರ್ ಎಲ್ಲ ವಿರೋಧ ಮಾಡ್ತಾನಂತೇಳಿ ಇವನು ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು. ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಏನು ಮಾಡ್ತಾರೆ, ನಾಳೆ ಉಚ್ಚಾಟನೆ ಮಾಡ್ತಾರೆ. ಅವರು ಸರ್ಕಾರ ಮಾಡಿದ್ರೆ ತಿಳ್ಕೊ, ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತೊಗೊಂಡು ವಿಪ್ ಕೊಟ್ಬಿಡ್ತಾರೆ. DK ಶಿವಕುಮಾರ್ಗೋಸ್ಕರ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋದು ಇವರು ಒಪ್ಪಂದ ಪ್ರಕಾರ. ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ. ಹಾಂ ನೋಡ್ರಿ, JDSನವ್ರ ಲಾಭ ನಮಗಾಗಿದೆ. BJP ಹೆಂಗಾಗಿದೆ ಅಂದರೆ, ನಿಜವಾಗಿ ನಿಮ್ಗೆ ಹೇಳ್ತೇನೆ, ಕೆಲವೊಂದು ಕ್ಷೇತ್ರಗಳಲ್ಲಿ BJP ಭಾಳ ಡೌನ್ ಇತ್ತು. ಉದಾಹರಣೆಗೆ ತುಮಕೂರು, ಮೈಸೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಏನು ಅದಾವಲ್ಲ, ಒಂದು 7-8 ಕ್ಷೇತ್ರದಾಗ ಲಾಭ ಅಂತರ ಆಗಿದೆ. ಅದರಿಂದ ಹಾನಿ ಏನಾಗಿಲ್ಲ. ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರು ಯಾಕೆ ನೆನೆಸ್ತಾರೆ ಅಂದರೆ, ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಅವರಿಬ್ಬರು ಗಟ್ಟಿಯಾಗಿ ತುಮಕೂರಿನಲ್ಲಿ ಮಾಡಿದ್ರತ್ತೆ ಸೋಮಣ್ಣ ಆರಿಸಿ ಬಂದರು. ಅವ್ರನ್ನ ಸೋಲಿಸ್ಬೇಕಂತೇಳಿ ಇದೇ BJPಯ ಮಹಾನ್ ನಾಯಕ ಪೂಜ್ಯ ತಂದೆ ಮತ್ತು ಮಗ ಅಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡೋರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದಲೇ ಸೋಮಣ್ಣ ಆರಿಸಿ ಬಂದಿನಂತ ಅವರೇ ಅನೇಕ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಯಾರ. ಇದರ ಅರ್ಥ ಇನ್ನೂ BJP ಬರ್ತಿದ್ದು. ಚಾಮರಾಜನಗರ ಬರುವಂಥದ್ದು ಅವಕಾಶ ಇತ್ತು. ಅಲ್ಲಿ ಬೀದರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ದಾವಣಗೆರೆ ನೋಡಿ. ದಾವಣಗೆರೆಯಲ್ಲಿ ಓಪನ್ ವಿರೋಧ ಮಾಡಿದ್ರು. ಸೋಲು ಯಾರಿಂದ? ಇದೇ ಪೂಜ್ಯ ತಂದೆ ಮಗನ ಒಂದು ಕ್ಯಾಲ್ಕುಲೇಟರ್ ಸಿದ್ದೇಶನ ಸೋಲಿಸಿದ್ರು. ಮರ್ಯಾದೆ BJPಗೆ ಉಳಿದಿದ್ದು ಯಾವಾಗ ಅಂದರೆ, JDS ದೇವೇಗೌಡರ ಜೊತೆ ಹೊಂದಾಣಿಕೆ ಆಗಿದೆ. ಇಲ್ಲಕಂದ್ರೆ 10 ಸೀಟ್ಗಿಂತ ಕಡಿಮೆ ಬರ್ತದೆ.